ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಪತ್ರಕರ್ತರ ಸುದ್ದಿಗಳಲ್ಲಿ ಸತ್ಯ, ಆಳ ಮತ್ತು ಪ್ರಾಮಾಣಿಕತೆ ಇರಬೇಕು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಫಸ್ಟ್ ಸ್ಕೂಲ್ ಪ್ರೀಮಿಯರ್ ಲೀಗ್ 2026 ರಾಯಲ್ ಸ್ಟಿಕ್ಕರ್ಸ್ ಚಾಂಪಿಯನ್. ಒಗ್ಗಟ್ಟಿನಿಂದ ಪಕ್ಷ ಬಲಪಡಿಸಿ ರಾಜಶೇಖರ್ ಪಾಟೀಲ್ ಕರೆ. ಜುಲೈ 29ರಂದು ಶಿವಶರಣ ಹಡಪದ ಅಪ್ಪಣ್ಣನವರ 892ನೇ ಜಯಂತಿ ಆಚರಣೆ. ಸುದ್ದಿಯ ವಿವರಗಳು. ಪತ್ರಕರ್ತರು ಬಿತ್ತರಿಸುವ ಪ್ರತಿಯೊಂದು ಸುದ್ದಿಯಲ್ಲೂ ಸತ್ಯ, ಪ್ರಾಮಾಣಿಕತೆ ಹಾಗೂ ಆಳವಾದ ಅಧ್ಯಯನ ಅಡಗಿರಬೇಕು ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದರು. ನಗರದ ಎಸ್ಆರ್ಎಸ್ ಫಂಕ್ಷನ್ ಹಾಲ್ನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಯುದ್ಧಗಳು, ಎಸ್ಐಆರ್ ಹಾಗೂ ಜೆಎನ್ಜಿ ಹೋರಾಟಗಳಂತಹ ಸೂಕ್ಷ್ಮ ವಿಷಯಗಳು ದೇಶದ ಗಮನ ಸೆಳೆದಿದ್ದು, ಇವುಗಳ ಕುರಿತು ಸುದ್ದಿಗಳನ್ನು ಪ್ರಕಟಿಸುವಾಗ ಪತ್ರಕರ್ತರು ಸತ್ಯಾಸತ್ಯತೆ ಪರಿಶೀಲಿಸಿ ಆಳವಾದ ಅಧ್ಯಯನದ ಬಳಿಕವೇ ಜನತೆಗೆ ತಲುಪಿಸಬೇಕು ಎಂದು ಸಲಹೆ ನೀಡಿದರು. ಪತ್ರಕರ್ತರು ಸಮಾಜದ ಸುಧಾರಣೆಗೆ ಕೈಜೋಡಿಸುವ ಜೊತೆಗೆ ಬಡವರು ಹಾಗೂ ಧ್ವನಿ ಇಲ್ಲದವರ ಪರವಾಗಿ ನಿಲ್ಲುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಎಂದು ಅವರು ಹೇಳಿದರು. ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಜನರು ಸತ್ಯ ಮತ್ತು ಸುಳ್ಳನ್ನು ಗುರುತಿಸುವ ಸಾಮರ್ಥ್ಯ ಹೊಂದಿರುವುದರಿಂದ ಜವಾಬ್ದಾರಿಯುತ ಪತ್ರಿಕೋದ್ಯಮಕ್ಕೆ ಹೆಚ್ಚಿನ ಮಹತ್ವ ಬಂದಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವನಾಥ್ ತಗಡೂರ್ ಮಾತನಾಡಿ, ನಿಜವಾದ ಪತ್ರಕರ್ತರು ಸಮಾಜಕ್ಕೆ ವೈದ್ಯರಿದ್ದಂತೆ. ಸತ್ಯ ಮತ್ತು ಪ್ರಾಮಾಣಿಕತೆಯೊಂದಿಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಸಮಸ್ಯೆಗಳನ್ನು ಬೆಳಕಿಗೆ ತರುವುದೇ ಪತ್ರಕರ್ತನ ಯಶಸ್ಸು ಎಂದು ಹೇಳಿದರು. ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ ಮಾತನಾಡಿ, ಜಿಲ್ಲೆಯಲ್ಲಿ ಸಂಘವು ಯಶಸ್ವಿಯಾಗಿ 40ನೇ ರಾಜ್ಯ ಸಮ್ಮೇಳನ ಆಯೋಜಿಸಿರುವುದಾಗಿ ತಿಳಿಸಿದರು. ಪತ್ರಿಕಾ ಭವನವನ್ನು ಸಂಘದ ಸುಪರದಿಗೆ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಜೊತೆಗೆ ಪತ್ರಕರ್ತರಿಗೆ ನಿವೇಶನ ಹಾಗೂ ವಿವಿಧ ವಿಷಯಗಳ ಕುರಿತು ಕಾರ್ಯಾಗಾರಗಳನ್ನು ಆಯೋಜಿಸುವ ಗುರಿ ಹೊಂದಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅಧಿಕ ಅಂಕ ಗಳಿಸಿದ ಪತ್ರಕರ್ತರ ಮಕ್ಕಳನ್ನು ಸನ್ಮಾನಿಸಲಾಯಿತು. ಜಿಲ್ಲೆಯ ವಿವಿಧ ತಾಲೂಕುಗಳ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಶಿಕಾಂತ್ ಶೆಂಬೆಳ್ಳಿ, ಶಿವಕುಮಾರ್ ಸ್ವಾಮಿ, ಗಂಧರ್ವ ಸೇನಾ, ಅಪ್ಪರಾವ್ ಸೌದಿ, ಬಸವರಾಜ್ ಪವಾರ್, ಅಶೋಕ್ ಕರಂಜಿ, ಮಲ್ಲಿಕಾರ್ಜುನ್ ಬಿರಾದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಿಯಾಂಕಾ ಶ್ರೀಗುರು ಹಾಗೂ ಅವರ ತಂಡ ವಂದೇ ಮಾತರಂ ಗೀತೆ ಹಾಗೂ ಶಿವಕುಮಾರ್ ಪಾಂಚಾಳ್ ನಾಡಗೀತೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದರು. ಸರ್ವವ್ಯಾಪಿಯಾಗಿರುವ ಸತ್ಯವನ್ನ ಜನರ ಮುಂದಿಡುವುದೇ ಒಂದು ಮಾಧ್ಯಮದ ಕೆಲಸ. ಹೀಗಾಗಿ ಈ ಒಂದು ಮಾಧ್ಯಮಕ್ಕೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಹೀಗಾಗಿ ಇದು ನಮ್ಮೆಲ್ಲರಿಗೂ ಈ ಒಂದು ಪತ್ರಿಕಾ ದಿನಾಚರಣೆ ಈ ಒಂದು ಸಂದರ್ಭದಲ್ಲಿ ನಿಜಕ್ಕೂ ನಮ್ಮೆಲ್ಲ ಪತ್ರಕರ್ತರಿಗೆ ಸಂಭ್ರಮ. ಮೇಡಮ್, ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ತಮಗೆ ಮತ್ತೊಮ್ಮೆ ಎಲ್ಲ ಪತ್ರಕರ್ತರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಧನ್ಯವಾದ. ಟು ಬಿ ವೆರಿ ಫ್ರ್ಯಾಂಕ್, ಆ ಜನರೇಷನ್ಗೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಥವಾ ಅವ್ರದ್ದು ಭಾವನೆ ಏನಿದೆ, ಅವರು ಯಾವ ರೀತಿಯಲ್ಲಿ ಥಿಂಕ್ ಮಾಡ್ತಾರೆ, ನಾವು ಇದುವರೆಗೂ ಯೋಚನೆ ಮಾಡಿಲ್ಲ. ದಟ್ ಈಸ್ ವೈ ವಿ ವರ್ ನಾಟ್, ಅವರು ಹೇಳಿದಂಗೆ ಮೇನ್ ಸ್ಟ್ರೀಮ್ ಮೀಡಿಯಾ. ಕೆಲವೊಂದು ಮೀಡಿಯಾಗಳು ಅದರ ಮೇಲೆ ಗಮನ ಹರಿಸಿದ್ರು, ಕೆಲವೊಂದು ಗಮನ ಹರಿಸಿಲ್ಲ. So that also is very very important, and as he said, social media ಕೆಲವೊಂದು ಬಾರಿ ನಾವು ಇಗ್ನೋರ್ ಕೂಡ ಮಾಡೋಕ್ಕೆ ಆಗಲ್ಲ. ಇಟ್ ಸ್ಪ್ರೆಡ್ಸ್ ಲೈಕ್ ಫೈರ್. ಸೊ ಅದನ್ನು ಒಂದು ವಿಷಯ ಇದೆ, ಯಾಕಂದರೆ ಒಂದು ತಿಂಗಳಿಂದ ನಡೀತಾನೆ ಇದೆ. ಕೆಲವೊಂದು ಟೈಮ್ ನಂತರ ನೀವು ಅದರಲ್ಲಿ
ಬೋರ್ ಆಗ್ತೀವಿ, ನಾವು ಮತ್ತೆ ಏನು ಹಚ್ಚಬೇಕು. ಮೇ ಬಿ ಯು ಕ್ಯಾನ್ ಟಾಕ್ ಅಬೌಟ್ ಅದರಲ್ಲಿ ಎಜುಕೇಷನ್. ನಮ್ಮ ದೇಶದಲ್ಲಿ ಯಾಕಂದರೆ ಜನ್ಸಿ ಏನಕ್ಕೆ ಇದು ಮಾಡ್ತಿದ್ರು, ಎಜುಕೇಷನ್ ಸಲುವಾಗಿ. ಸೊ ಎಜುಕೇಷನ್ ರಿಫಾರ್ಮ್ಸ್ ನಾವು ಹೆಂಗೆ ಮಾಡ್ಬೋದು, ನಮ್ಮ GDPದು ಎಷ್ಟು ಪರ್ಸೆಂಟೇಜ್ ನಾವು ಎಜುಕೇಷನ್ ಮೇಲೆ ಖರ್ಚು ಮಾಡ್ತೀವಿ, ಎಷ್ಟು ನಾವು ಖರ್ಚು ಮಾಡಬೇಕಾಗಿದೆ ನಾವು. ಯಾಕಂದರೆ ಈಗ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂತೀವಿ ಕನ್ನಡದಲ್ಲಿ, ಏನು ಅಂತಾರೆ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅಂದರೆ 15 to 35 ಇಯರ್ಸ್ ಆಫ್ ಏಜ್ ಗ್ರೂಪ್ನಲ್ಲಿ ನಮ್ಮ ದೇಶದಲ್ಲಿ ಈ ಏಜ್ ಗ್ರೂಪ್ದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕಂಪೇರ್ ಮಾಡಿದರೆ ನಮ್ಮ ದೇಶದಲ್ಲಿ ಈ ಜನಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ. ಯುರೋಪ್ ಆ್ಯಂಡ್ ಡೆನ್ಮಾರ್ಕ್ ಅಥವಾ ಐಸ್ಲ್ಯಾಂಡ್ ಇವೆಲ್ಲ ಕಂಟ್ರಿಗಳಲ್ಲಿ ಏನಾಗ್ತಾ ಇದೆ, ಜೆರಿಯಾಟ್ರಿಕ್ ಪಾಪ್ಯುಲೇಷನ್ ಜಾಸ್ತಿ ಇದೆ, 80 and above, 70 and above. ಅಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ತುಂಬ ಜಾಸ್ತಿ ಇದೆ, ಜನ ತುಂಬ ಹೆಚ್ಚಿಗೆ ಅಂದರೆ ತುಂಬ ಲಾಂಗ್ ಇಯರ್ಸ್, ತುಂಬ ಏಜ್ ತನಕ ಅವರು ಬದುಕಿದ್ದಾರೆ. ನಮ್ಮ ದೇಶದಲ್ಲಿ ಬಿಕಾಸ್ ಆಫ್ ಫರ್ಟಿಲಿಟಿ ರೇಟ್ಸ್, ಮೇ ಬಿ ಬಿಕಾಸ್ ಆಫ್ ಡಿಮಾರು ಸ್ಟೇಟ್ಸ್ ನಾವು ಏನು ಹೇಳ್ತೀವಿ, ದಿಸ್ ಏಜ್ ಗ್ಯಾಪ್ 15 to 35 ಇಯರ್ಸ್, ಈ ಅದರಲ್ಲಿ ತುಂಬ ಹ್ಯೂಜ್ ಪಾಪ್ಯುಲೇಷನ್ ಇದೆ. ಈಗ ಈ ಹ್ಯೂಜ್ ಪಾಪ್ಯುಲೇಷನ್ ಇದ್ದರೆ ಅಂದರೆ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಟ್ ಪಾಪ್ಯುಲೇಷನ್ ಅಲ್ಲ. ದಿಸ್ ಇಸ್ ದಿ ಮೋಸ್ಟ್ ಯೂಸ್ಫುಲ್ ಪಾಪ್ಯುಲೇಷನ್ ಅಡ್ಮಿನಿಸ್ಟ್ರೇಟಿವ್ಲಿ ಆಲ್ಸೋ. ನಮಗೆ ಕೆಲಸ ಮಾಡಬೇಕಿದ್ರೆ ಯಾವ ಪಾಪ್ಯುಲೇಷನ್ ಯೂಸ್ ಆಗುತ್ತೆ, ಇದೇ ಏಜ್ ಗ್ರೂಪ್. ಬೇರೆ ಯಾವುದು ಚೇಂಜ್ ಮಾಡಬೇಕಿದ್ರೆ ಇದೇ ಏಜ್ ಗ್ರೂಪ್ ನಮಗೆ ಯೂಸ್ ಆಗುತ್ತೆ. ಸೊ ಈ ಏಜ್ ಗ್ರೂಪನ್ನು ನಾವು ಹೆಂಗೆ ಯುಟಿಲೈಸ್ ಮಾಡಬೇಕು, ಅವ್ರದ್ದು ಥಿಂಕಿಂಗ್ ಹೆಂಗೆ ಚೇಂಜ್ ಮಾಡಬೇಕು, ಯಾವ ರೀತಿಯಲ್ಲಿ ಚಾನಲೈಸ್ ಮಾಡಬೇಕು ಅಂತ ಅದರ ಬಗ್ಗೆ ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ. ಯು ಕೆನಾಟ್ ಜಸ್ಟ್ ಸಿಂಪ್ಲಿ ರಿಪೋರ್ಟ್, ಇದು ಆಗಿದೆ ಈ ನಾವು ರಿಪೋರ್ಟ್ ಮಾಡಬೇಕು. ಸೊ ಯು ಹ್ಯಾವ್ ಟು ಗೋ ಬಿಯಾಂಡ್ ದ್ಯಾಟ್, ಬಿಕಾಸ್ ಸರ್ಕಾರಕ್ಕೆ ಕೂಡ ನಿಮ್ಮಿಂದಾನೇ ಒಂದು ಕ್ಯೂ ಅದರಲ್ಲಿ ಕೂಡ ಸಿಗುತ್ತೆ. ಸೊ ಇದು 2-3 ಮಾತು ನಮ್ಮ ಕಡೆಯಿಂದ ಇತ್ತು. ನಾನು ಹೆಚ್ಚು ಟೈಮ್ ತಗೊಳ್ಳಲ್ಲ ಇವತ್ತು, ಯಾಕೆಂದರೆ ಯು ಪೀಪಲ್ ವಾಂಟ್ ಟು ಸೆಲೆಬ್ರೇಟ್ ಆಲ್ಸೋ. ದಿಸ್ ಇಸ್ ಯೋರ್ ಡೇ. ಇನ್ನೊಂದು ಸರಿ ನಿಮಗೆ ಶುಭಾಶಯಗಳು ಹೇಳ್ತಾ ನಾನು ನನ್ನ ನುಡಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದ. ಒಂದು ಮಾತು ನಾನು ಹೇಳ್ಬೇಕಂತೀನಿ. ಮೊನ್ನೆ ಇಲ್ಲಿ ಬೀದರ್ನಲ್ಲಿ ಆದಂತಹ ಒಂದು ದೊಡ್ಡ ರಾಜ್ಯ ಮಟ್ಟದ ಸಮಾವೇಶ, ಆ ಸಮಾವೇಶದಲ್ಲಿ ನಾನು ನೋಡಿದ್ದೀನಿ ಆನಂದ್ ದೇವಪ್ಪ ಅವರು, ಆಮೇಲೆ ಅವರೆಲ್ಲ ಸಂಘಟಕರವರೆಲ್ಲ ಮಿತ್ರರು ಯಾವ ರೀತಿ ಕೆಲಸ ಮಾಡಿದ್ದಾರೆ. ಅದು ಇವತ್ತೇ ನಮ್ಮೊಂದು ಜಿಲ್ಲೆಗೆ ಇವತ್ತು ಪ್ರತಿಷ್ಠೆವಾದಂತಹ ಕಾರ್ಯಕ್ರಮ ಆಗಿದೆ. ಇವತ್ತು ಅಂತಹ ಕಾರ್ಯಕ್ರಮ ಇನ್ನೊಂದ್ಸಲ ಯಾವ ಈ ಜಿಲ್ಲೆಯಲ್ಲಿ ಮಾಡ್ಬೇಕಂದ್ರೂ ಆಯ್ತದೋ ಇಲ್ಲೋ ಅಂದಂಗೆ ಆಗ್ಯದ. ಅಷ್ಟು ಚೆನ್ನಾಗಾಗಿದೆ. ಈಗ ನಮ್ಮ ಸೌದಿಯವರು ಅವರು ಇವರೆಲ್ಲ ಕೂಡಿ ಎಲ್ಲರೂ, ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರೂ ಕೂಡಿ ತಾವು ಒಂದು ಸಂಘಟನೆ ಮುಖಾಂತರ ಈ ಕಾರ್ಯಕ್ರಮ ಮಾಡಿದ್ರಿ. ಈ ಕಾರ್ಯಕ್ರಮ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ. ಉಸ್ತುವಾರಿ ವಹಿಸಿಕೊಂಡಂತ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ಅದನ್ನು ಮುಖ್ಯ ಇದಾಗಿ ರೂವಾರಿಯಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ದಿವಸ ಪ್ರತಿಯೊಬ್ಬರು ಎಲ್ಲರೂ ಈ ಪತ್ರಿಕೆ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಒಂದು ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತ ಅನ್ನೋದಂತೂ ಎಲ್ಲರಿಗೂ ಗೊತ್ತಿದ್ದ ವಿಷಯ. ವಿಶೇಷವಾಗಿ ಡೆಪ್ಟಿ ಕಮಿಷನರ್ ಏನು ಮಾತಾಡಿದ್ರು, ಇಡೀ ಜಗತ್ತಿನಲ್ಲಿ ತರುಣರ ಸಂಖ್ಯೆ ಇದ್ದಂತ ಯಾವುದಾದ್ರೂ ದೇಶ ಇದ್ರೆ ಇವತ್ತಿನ ದಿವಸ ನಮ್ಮ ಭಾರತ ದೇಶ. ಭಾರತ ದೇಶದಲ್ಲಿ ಎಲ್ಲ ತರುಣರಿಗೆ ಒಂದು ಏನಾದರೂ ಮೋಟಿವೇಶನಲ್ ಏನಾದರೂ ವಿಚಾರಗಳು ತಿಳಿಸ್ಬೇಕಾದ್ರೆ ಮಾಧ್ಯಮದ ಒಂದು ಬಹಳ ದೊಡ್ಡ ಒಂದು ಕರ್ತವ್ಯ ಇದೆ. ಮಾಧ್ಯಮದ ಒಂದು ಮುಖಾಂತರನೇ ಸಾಧ್ಯ ಇದೆ ಅನ್ನುವಂಥ ಮಾತು ಅವ್ರ ಟೋಟಲ್ ಭಾಷಣದಲ್ಲಿ ಆ ಮಾತು ಬಂತು. ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಮನೋಭಾವ ಮತ್ತು ತಂಡದ ಸಹಕಾರವನ್ನು ಬೆಳೆಸುವ ಉದ್ದೇಶದಿಂದ ಆಯೋಜಿಸಿದ್ದ ಫಸ್ಟ್ ಸ್ಕೂಲ್ ಪ್ರೀಮಿಯರ್ ಲೀಗ್ FSPL 2026 ಪಂದ್ಯಾವಳಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿದ್ದು ರಾಯಲ್ ಸ್ಟಿಕರ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಫೈನಲ್ ಪಂದ್ಯದಲ್ಲಿ ರಾಯಲ್ ಸ್ಟಿಕರ್ಸ್ ಹಾಗೂ ಗೋಲ್ಡನ್ ಗ್ಲಾಡಿಯೇಟರ್ಸ್ ತಂಡಗಳು ಮುಖಾಮುಖಿಯಾಗಿದ್ದು ರೋಚಕ ಹಣಾಹಣಿಯ ಬಳಿಕ ರಾಯಲ್ ಸ್ಟಿಕರ್ಸ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ಪಂದ್ಯಾವಳಿಯಲ್ಲಿ ರಾಯಲ್ ಸ್ಟಿಕರ್ಸ್, ಗೋಲ್ಡನ್ ಗ್ಲಾಡಿಯೇಟರ್ಸ್ ಮತ್ತು ಪವರ್ ಪ್ಯಾಂಥರ್ಸ್ ಸೇರಿ ಒಟ್ಟು 3 ತಂಡಗಳು ಭಾಗವಹಿಸಿದ್ದವು.
ಕಲಬುರಗಿ ಜಿಲ್ಲೆಯ ಆಟಗಾರರು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಕ್ರೀಡಾ ಕೌಶಲ್ಯ ಪ್ರದರ್ಶಿಸಿದರು. ವಿಜೇತ ತಂಡದ ಯಶಸ್ವಿಗೆ ಮುಖ್ಯ ಕೋಚ್ ನಿತೀಶ್ ಪಿಡಿ ಅವರ ತರಬೇತಿ ಪ್ರಮುಖ ಕಾರಣವಾಗಿದ್ದು, ಗ್ರೌಂಡ್ ಇನ್ಚಾರ್ಜ್ ಸೋಮನಾಥ್ ಪಾಟೀಲ್ ಪಂದ್ಯಾವಳಿಯ ಯಶಸ್ವಿ ನಿರ್ವಹಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದರು. ಸಮಾರೋಪ ಸಮಾರಂಭದಲ್ಲಿ ಶಾಲೆಯ ಅಧ್ಯಕ್ಷ ಆನಂದ್ ಪ್ರಭು ಮಾತನಾಡಿ, ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ ಶಿಕ್ಷಕರು, ಸಿಬ್ಬಂದಿ, ತರಬೇತಿದಾರರು, ಪೋಷಕರು ಹಾಗೂ ಎಲ್ಲ ಆಟಗಾರರಿಗೆ ಕೃತಜ್ಞತೆ ಸಲ್ಲಿಸಿದರು. ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ವೈಭವದಿಂದ ಈ ಲೀಗ್ ಆಯೋಜಿಸುವುದಾಗಿ ತಿಳಿಸಿದರು. ಮೊದಲ ಆವೃತ್ತಿಯಲ್ಲೇ ಯಶಸ್ಸು ಕಂಡ ಫಸ್ಟ್ ಸ್ಕೂಲ್ ಪ್ರೀಮಿಯರ್ ಲೀಗ್ 2026 ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಆತ್ಮವಿಶ್ವಾಸ ಮತ್ತು ಕ್ರೀಡಾ ಸ್ಫೂರ್ತಿ ಬೆಳೆಸಿದ ಯಶಸ್ವಿ ಕ್ರೀಡಾಕೂಟವಾಗಿ ಮೆಚ್ಚುಗೆಗೆ ಪಾತ್ರವಾಯಿತು. ದೇಶವ್ಯಾಪಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಹಾಗೂ ಬಲವರ್ಧನೆ ಉದ್ದೇಶದಿಂದ ಹಮ್ಮಿಕೊಂಡಿರುವ ಸಂಘಟನೆ ಸೃಜನ್ ಅಭಿಯಾನದ ಅಂಗವಾಗಿ ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ಪಕ್ಷದ ನಾಯಕರು ವೈಯಕ್ತಿಕ ಪ್ರತಿಷ್ಠೆಗಾಗಿ ಸಮಯ ವ್ಯರ್ಥ ಮಾಡದೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಹೈಕಮಾಂಡ್ ತೆಗೆದುಕೊಂಡಿರುವ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿ ಪಕ್ಷದ ಸಂಘಟನೆ ಮತ್ತು ಬಲವರ್ಧನೆಗಾಗಿ ಶ್ರಮಿಸಬೇಕು ಎಂದು ಅವರು ಸಲಹೆ ನೀಡಿದರು. ಸಭೆಯಲ್ಲಿ ಎಐಸಿಸಿ ನಿರೀಕ್ಷಕರಾಗಿರುವ ತೆಲಂಗಾಣದ ಜುಕಲ್ ಕ್ಷೇತ್ರದ ಶಾಸಕ ಲಕ್ಷ್ಮೀಕಾಂತ್ ರಾವ್ ತೋಟ, ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಹಡಪದ ಕ್ಷೌರಿಕ ಸಮಾಜದ ಸಂಯುಕ್ತ ಆಶ್ರಯದಲ್ಲಿ ಶಿವಶರಣ ಹಡಪದ ಅಪ್ಪಣ್ಣನವರ 892ನೇ ಜಯಂತಿ ಉತ್ಸವ ಜುಲೈ 29ರಂದು ಕಡ್ಲಿಗೇರ್ ಹುಣ್ಣಿಮೆ ಗುರುಪೂರ್ಣಿಮೆ ಅಂಗವಾಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಬೆಳಗ್ಗೆ 11:30ಕ್ಕೆ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು, ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾದ್ಯಂತ ಹಡಪದ ಕ್ಷೌರಿಕ ಸಮಾಜದ ಎಲ್ಲ ಬಂಧುಗಳು ಜುಲೈ 29ರಂದು ತಮ್ಮ ಕ್ಷೌರದ ಅಂಗಡಿಗಳನ್ನು ಒಂದು ದಿನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಯಂತಿಯನ್ನು ಯಶಸ್ವಿಗೊಳಿಸಬೇಕೆಂದು ಜಿಲ್ಲಾ ಹಡಪದ ಸಮಾಜದ ಜಿಲ್ಲಾಧ್ಯಕ್ಷ ಈರಣ್ಣ ಸಿ ಹಡಪದ ಸಣೂರ್ ಹಾಗೂ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಹಡಪದ ಮನವಿ ಮಾಡಿದ್ದಾರೆ. ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ನಿವಾಸದ ಮುಂದೆ ದ್ವೇಷ ಭಾಷಣ ಪ್ರಕರಣಕ್ಕೆ ಸಂಬಂಧಿಸಿದ ಪೊಲೀಸ್ ನೋಟಿಸ್ ನೀಡುವ ವೇಳೆ ಕೆಲಕಾಲ ಹೈಡ್ರಾಮಾ ಹಾಗೂ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಸಮುದಾಯದ ವಿರುದ್ಧ ದ್ವೇಷ ಭಾಷಣ ಮಾಡಿದ ಆರೋಪದಡಿ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಎಫ್ಐಆರ್ಗೆ ಸಂಬಂಧಿಸಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲು ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ನೇತೃತ್ವದ ಪೊಲೀಸ್ ತಂಡ ಅವರ ನಿವಾಸಕ್ಕೆ ತೆರಳಿತು. ಆದರೆ ಸಿಟಿ ರವಿ ನೋಟಿಸ್ ಸ್ವೀಕರಿಸಲು ನಿರಾಕರಿಸಿ ಮೊದಲು ಎಫ್ಐಆರ್ ಪ್ರತಿಯನ್ನು ನೀಡುವಂತೆ ಆಗ್ರಹಿಸಿದರು. ತಮ್ಮ ಭಾಷಣದಲ್ಲಿ ಯಾವುದೇ ಧರ್ಮ ಅಥವಾ ಸಮುದಾಯದ ವಿರುದ್ಧ ಮಾತನಾಡಿಲ್ಲ ಎಂದು ಸ್ಪಷ್ಟಪಡಿಸಿದ ಸಿಟಿ ರವಿ, ವಾಸ್ತವಾಂಶ ಪರಿಶೀಲಿಸದೆ ಪ್ರಕರಣ ದಾಖಲಿಸಲಾಗಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ನಾಯಕರ ವಿರುದ್ಧದ ದೂರುಗಳ ಕುರಿತು ಪ್ರಶ್ನೆ ಎತ್ತಿದರು. ಈ ವೇಳೆ ಸಿಟಿ ರವಿ ಬೆಂಬಲಿಗರು ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಆಡಳಿತ ಪಕ್ಷದ ಒತ್ತಡದಲ್ಲಿ ಪೊಲೀಸರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಪರಿಸ್ಥಿತಿ ಉದ್ವಿಗ್ನವಾಗುತ್ತಿದ್ದಂತೆ ಪೊಲೀಸರು ಸ್ಥಳದಿಂದ ತೆರಳಿದರು. ಇದೇ ವೇಳೆ ಠಾಣೆಗೆ ಹಾಜರಾಗಲು 2 ದಿನಗಳ ಕಾಲ ಅವಕಾಶ ನೀಡುವಂತೆ ಸಿಟಿ ರವಿ ಮನವಿ ಮಾಡಿದರೂ ಪೊಲೀಸರು ನಿರಾಕರಿಸಿದರು. ಬಳಿಕ ಮನೆಯ ಗೋಡೆಗೆ ಅಂಟಿಸಿದ ನೋಟಿಸ್ ಅನ್ನು ಬಿಜೆಪಿ ಕಾರ್ಯಕರ್ತರು ಹರಿದು ಹಾಕಿ ಆಕ್ರೋಶ ವ್ಯಕ್ತಪಡಿಸಿ ಇನ್ಸ್ಪೆಕ್ಟರ್ ಅಭಯ್ ಪ್ರಕಾಶ್ ಸ್ಥಳ ತೊರೆಯುವವರೆಗೂ ಪ್ರತಿಭಟನೆ ನಡೆಸಿದರು. ನಾನು ನಿಮ್ಮನ್ನು ಕೇಳಕ್ ಬಯಸೋದು, ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಹೇಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ನಾನು ನಿಮ್ಮನ್ನು ಕೇಳಕ್ ಬಯಸ್ತೇನೆ, ನಿನ್ನ ಎದೆ ಸೀಳಿದ್ರೆ 3 ಅಕ್ಷರ ನಿನ್ನ ಎದೆ ಒಳಗಡೆ ಇಲ್ಲ, ನೀನು ನೀಟ್ ಬಗ್ಗೆ ಮಾತಾಡ್ತೀಯ. ಇನ್ನು CAಗೆ NRCಗೂ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಲೀಕ್ ಆಗಿದ್ದಕ್ಕೂ ಏನು ಸಂಬಂಧ? ತಮ್ಮ ಠಾಣೆಲೆ ಬರೆದಿರ್ತಕ್ಕಂತ ದೂರು ಇದು, ಪೊಲೀಸರು ಬರ್ಸ್ಕೊಂಡಿರೋದಿದು. ಅವನು ಬರ್ಕ ಬಂದಿಲ್ಲ, ನೀವು ಬರ್ಸಿರೋದಿಲ್ಲ.
ಕಂಪ್ಲೇಂಟ್ ಕೊಟ್ಟದ್ದು ಯಾರು ಸರ್? ಅವ್ನು ಯಾರು? ಅವ್ನ ಬ್ಯಾಕ್ ಗ್ರೌಂಡ್ ಮತ್ತೆ ಯಾರೋ ಒಬ್ಬ ಕಂಪ್ಲೇಂಟ್ ಕೊಡ್ತಾನೆ, ಅದನ್ನ ನೀವು ಪರಿಶೀಲನೆ ಮಾಡಲ್ವಾ? ಯಾರು ಕೊಡ್ತಾ ಇದಾರೆ, ಯಾರ ಮೇಲೆ ಕೊಡ್ತಾ ಇದಾರೆ, ವಿಷಯ ಏನು ಅಂತ ನೀವು ಪರಿಶೀಲನೆ ಮಾಡಲ್ವಾ? ಅವ್ನು ಯಾರೋ ಒಂದು ಕೊಟ್ಟ ಅಂತೇಳಿ ನೀವು FIR ಹಾಕಿದ್ರೆ ಈಗ ಅಲ್ಲಿ ಆ ವಿಡಿಯೋದೆಲ್ಲ ಕಳಿಸಿದವನು ಗಾಡಿಗೆ ಡೀಸೆಲ್. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ. ವಂದನೆಗಳು.